ಒಂದು ಕಡೆ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಮರ ಆಗ್ತಾ ಇದೆ. ಇದರ ಮಧ್ಯೆನೇ ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಕಟ್ಟಿಕೊಂಡು ಕುಳಿತಿಲ್ಲ. ಹೈಕಮಾಂಡ್ ನಾಯಕರನ್ನು ಅವರು ಕೂಡ ಒಂದು ಕಡೆ ಭೇಟಿ ಮಾಡಿ ಬಂದಿದ್ದಾರೆ. ಒಂದು ಕಡೆ ವೀರಪ್ಪ ಮೊಯ್ಲಿ ಅವರು ಹೇಳಿಕೆಯನ್ನು ಕೊಡ್ತಾ ಇದ್ದರು, ಡಿ ಕೆ ಶಿವಕುಮಾರ್ ಅವರು ಕೂಡ ಸಿ ಎಂ ಆಗಬೇಕು, ಯಾರ್ದೋ ಕೃಪೆ ದಯೆ ಆ ಥರದ ವಿಚಾರ ಅಲ್ಲದೆ ಇದ್ದರೂ ಕೂಡ ಕಷ್ಟ ಕಾಲದಲ್ಲಿ ಬಹಳ ಶ್ರಮವಹಿಸಿ ದುಡಿದಿರ್ತಕ್ಕಂಥ ನಾಯಕ, ಆತನ ಕೆಲಸಕ್ಕೆ, ಆತನ ಕಷ್ಟಕ್ಕೆ, ಆತನ ಶ್ರಮಕ್ಕೆ ಕಷ್ಟ ಕಾಲದಲ್ಲಿ ಪಕ್ಷವನ್ನು ಕೈ ಹಿಡಿದಂಥ ರೀತಿಗೇ ಈಗ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ, ಅವರು ಸಿ ಎಂ ಆಗಬೇಕು, ಯಾರ್ದೇನು ಕೃಪೆಗಳ ಅವಶ್ಯಕತೆ ಇದರಲ್ಲಿಲ್ಲ ಅಂತ ಹೇಳಿದರು. ಈ ಹೇಳಿಕೆ ಬೆನ್ನಲ್ಲೇ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಒಂದು ಕಡೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಖರ್ಗೆ ಅವರ ನಿವಾಸದಲ್ಲಿ 1 ಗಂಟೆಯ ಕಾಲ ಚರ್ಚೆ ನಡೆದಿದೆ. ಬೆಳಗ್ಗೆ 8:30ರಿಂದ 9:00ವರೆವರೆಗೂ ಕೂಡ ಖರ್ಗೆ ಅವರೊಂದಿಗೆ ಡಿ ಕೆ ಶಿವಕುಮಾರ್ ಅವರು ಮಾತುಕತೆ ನಡೆಸಿದ್ದಾರೆ. ಇಬ್ಬರೂ ನಾಯಕರು ಏನೇನು ಮಾತುಕತೆ ಮಾಡಿದ್ದಾರೆ ಅಂಥೇಳಿ ಆ ಇನ್ಸೈಡ್ ಸ್ಟೋರಿ TV5ಗೆ ಲಭ್ಯವಾಗಿದೆ. ಇಲ್ಲಿ ಏನೇನು ಮಾತಾಡಿದ್ರು ಅಂದರೆ, ನೋಡಿ, ಖರ್ಗೆ ಅವರು ಈ ಥರ ಡಿ ಕೆ ಶಿವಕುಮಾರ್ ಅವರು ಬಂದ ತಕ್ಷಣ ಅವ್ರು ಹೇಳಿದ್ದಕ್ಕೆಲ್ಲ ಎಸ್ ಅಂತ ಹೇಳಿಲ್ಲ, ಕಿವಿ ಮಾತನ್ನು ಹೇಳಿದ್ದಾರೆ. ಮೊಯ್ಲಿ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಅವರು ಯಾಕೆ ಈ ಥರ ಮೊಯ್ಲಿ ಅವರು ಈ ಥರ ಸ್ಟೇಟ್ಮೆಂಟ್ ಯಾಕೆ ಕೊಡಬೇಕಾಗಿತ್ತು, ಎಲ್ಲ ಸರಿ ಹೋಗ್ತಿದೆ ಎನ್ನುವ ಟೈಮ್ನಲ್ಲೇ ಒಬ್ಬರಲ್ಲ ಒಬ್ಬರು ಈ ಥರ ಹೇಳಿಕೆ ಕೊಡ್ತಾ ಇರ್ತಾರಲ್ಲ, ಯಾಕೆ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ರೀತಿ ಅನಗತ್ಯ ಹೇಳಿಕೆ ಸರಿಯಲ್ಲ. ಯಾವತ್ತಿಗೆಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದೀವಿ, ವಾರ್ನಿಂಗ್ ಎಲ್ಲ ಕೊಟ್ಟ ಮೇಲೆ ರಾಜಣ್ಣನೂ ಮಾತಾಡ್ತಾ ಇಲ್ಲ, ಸತೀಶ್ ಜಾರಕಿಹೊಳಿ ಕೂಡ ಮಾತಾಡ್ತಾ ಇಲ್ಲ, ಅವ್ರು ಸುಮ್ಮನಾಗಿದ್ದಾರೆ. ಆದರೆ ಈಗ ಮೊಯ್ಲಿ ಹಿರಿಯರಿದ್ದಾರೆ, ಇವ್ರು ಯಾಕಪ್ಪ ಮಾತಾಡಿದ್ರು, ಯಾಕೆ ಈ ರೀತಿ ಹೇಳಿಕೆ ಕೊಟ್ಟರು ನನಗೆ ಗೊತ್ತಿಲ್ಲ. ಈ ರೀತಿ ಹೇಳಿಕೆಯನ್ನು ಕೊಟ್ಟರೆ ಪಕ್ಷಕ್ಕೆ, ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ. ಇದನ್ನು ನೀವೆಲ್ಲ ತಿಳ್ಕೊಳ್ಬೇಕೀಗ. ಸಮಯ ಬಂದಾಗ ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರಿಗೆ ಅರ್ಹತೆ ಇದೆ, ಇದನ್ನು ನಾವು ಡಿಸೈಡ್ ಮಾಡ್ತೀವಾಗ ಇದ್ರ ಬಗ್ಗೆ ಯಾರು ಹೇಳಿಕೆಯನ್ನು ಕೊಡಬಾರ್ದು ಅಂತ ಕೂಡ ಕಿವಿ ಮಾತು ಹೇಳಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಸಮಜಾಯಿಷಿಯನ್ನು ಕೊಟ್ಟಿದ್ದಾರೆ. ನೋಡಿ, ಸಿ ಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಎಲ್ಲೂ ಕೂಡ ಪ್ರಸ್ತಾಪನೆ ಮಾಡಿಲ್ಲ, ಎಲ್ಲೂ ನಾನು ಹೇಳಿಕೊಂಡೂ ಇಲ್ಲ. ಆದರೆ ವೀರಪ್ಪ ಮೊಯ್ಲಿಯವರು ಆ ಥರ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟರೋ ನನಗಂತೂ ಅದು ಗೊತ್ತಿಲ್ಲ. ಅದು ಮಾಧ್ಯಮದವರು ಆಗಾಗ ನನಗೆ ಸಿಕ್ಕಾಗ ಇದೇ ಮುಖ್ಯಮಂತ್ರಿ ಹುದ್ದೆ ಬಗ್ಗೆ ನನ್ನ ಹತ್ರ ಕೇಳ್ತಾ ಇರ್ತಾರೆ, ಯಾವಾಗ ಆಗ್ತೀರಾ ಸಿ ಎಂ, ಯಾವಾಗ ಆಗ್ತೀರಾ ಸಿ ಎಂ, ಏನು ಕಥೆ ಅಂಥೇಳಿ. ನಾನು ಎಲ್ಲಿಯೂ ಈ ಹುದ್ದೆಗೆ ಸಂಬಂಧಪಟ್ಟಂತೆ ಮಾತನಾಡಿಲ್ಲ, ಅನಗತ್ಯವಾಗಿ ಹೇಳಿಕೆ ಕೊಟ್ಟಿಲ್ಲ, ಕೊಡೋದು ಇಲ್ಲ. ನಾನು ರಾಜಣ್ಣ, ಸತೀಶ್ ಜಾರಕಿಹೊಳಿ ಅವರು ಕೂಡ ಈಗ ಸುಮ್ಮನಾಗಿದ್ದಾರೆ, ಅವರು ಕೂಡ ಎಲ್ಲೂ ಮಾತಾಡ್ತಾ ಇಲ್ಲ. ಜೊತೆಗೆ ಇದಾದ ಮೇಲೆ ಯಾವಾಗ ನನ್ನ ಸಿ ಎಂ ಮಾಡ್ತೀರಾ ಅಂತ ಕೇಳಿದ್ದಾರೆ. ಸಿ ಎಂ ಕುರ್ಚಿ ಅವಕಾಶದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು. ನನ್ನ ಅವಕಾಶ ಏನು ಮಾಡ್ತೀರಾ, ಯಾವಾಗ ನನಗೆ ಚಾನ್ಸು ಅಂತ ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ನೋಡಿ, ಸಮಯ ಬಂದಾಗ ಅದನ್ನು ಡಿಸೈಡ್ ಮಾಡ್ತೀವಿ ನಾವು ಅಂತ ಖರ್ಗೆ ಅವರು ಹೇಳಿದ್ದಾರೆ. ಮೊದಲು ಶಾಸಕರ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಮಾಡು ನೀನು. ಸಿದ್ದರಾಮಯ್ಯನವರು ಪಕ್ಷಕ್ಕೆ ಅನಿವಾರ್ಯ, ಇದೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದು. ರಾಹುಲ್ ಗಾಂಧಿಯವರು ಬಹಳವಾಗಿ ನಂಬಿಕೊಂಡಿದ್ದಾರೆ. ಈಗ ಇದರ ಬಗ್ಗೆ ಎಲ್ಲೂ ಏನು ಮಾತನಾಡಬೇಡ ಅಂಥೇಳಿ ಖರ್ಗೆ ಅವರು ಕಿವಿ ಮಾತು ಹೇಳಿದ್ದಾರೆ. ಅಲ್ಲಿಗೆ ಈ ವಿಚಾರವನ್ನು ಇಬ್ಬರು ನಾಯಕರು ಕೂಡ ಕೈಬಿಟ್ಬಿಟ್ಟಿದ್ದಾರೆ. ಹೊಸ ಕಚೇರಿಯ ಶಂಕುಸ್ಥಾಪನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಅವರೊಂದಿಗೆ ಮಾತನಾಡಿದ್ದಾರೆ. ನೀವು ರಾಹುಲ್ ಗಾಂಧಿ ಅವ್ರನ್ನ ಕರ್ಕೊಂಡೇ ಬರಬೇಕು ಅಂತ ಹೇಳಿ ಖರ್ಗೆ ಅವರ ಬಳಿಯಲ್ಲಿ ಡಿಮ್ಯಾಂಡನ್ನು ಇಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು.